ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರನ್ನ ಪ್ರೀತಿಯಿಂದ ವಂದಿಸುವಂತವರಾಗಿ ಈ ಒಂದು ದಿವಸದಲ್ಲಿ ದೇವರ ವಾಕ್ಯದ ಭಾಗವನ್ನ ನಾವು ಗಮನಿಸುವುದಾದರೆ ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 16ರಿಂದ 23ನೇ ವಚನದವರೆಗೆ ನಾವು ಗಮನಿಸುವಂತವರಾಗಿದ್ದೇವೆ. ಈ ವರ್ಷದ ಒಂದು ಸತ್ಯವೇದದ ಅಧ್ಯಯನದ ಭಾಗ ಕೀರ್ತನೆಗಳು 138 1ರಿಂದ ಕೀರ್ತನೆ 140 13ನೇ ವಚನದವರೆಗೆ. ಒಂದು ದಿವಸದಲ್ಲಿ ನಾವು ಗಮನಿಸುವಾಗ ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಸತ್ಯವೇದದ ಭಾಗ. ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಿಂದಲೇ ನಾವೆಲ್ಲರೂ ಕೇಳಿಕೊಂಡು ಬಂದಿರತಕ್ಕಂಥ ಒಂದು ವಾಕ್ಯದ ಭಾಗ ಇದಾಗಿದೆ. ಅದೇನಪ್ಪಾ ಅಂತಂದ್ರೆ, ದಾನಿಯೇಲನು ಸಿಂಹದ ಗವಿಯಲ್ಲಿ ಆತನು ರಕ್ಷಣೆಯನ್ನ ಹೊಂದಲ್ಪಟ್ಟಿರ್ತಕ್ಕಂಥದ್ದು, ಅಥವಾ ಸಿಂಹದ ಗವಿಯಲ್ಲಿ ದೇವರು ಆತನನ್ನ ಬಿಡುಗಡೆ ಮಾಡಿ ನಡೆಸಲ್ಪಟ್ಟಂತ ಒಂದು ಅತಿಶಯವಾದಂತ ಕಾರ್ಯದ ಕುರಿತಾಗಿ ನಾವು ಈ ಒಂದು ದಿವಸದಲ್ಲಿ ಗಮನಿಸುವಂತವರಾಗಿದ್ದೇವೆ. ನಾವು ನಿನ್ನೆಯ ದಿವಸದಲ್ಲಿ ನೋಡಿದಂತ ರೀತಿಯಲ್ಲಿ ಅಲ್ಲಿ ನೋಡ್ತೇವೆ, ಮೆನೆ ಮೆನೆ ತೆಕಲು ಉಫರ್ಸಿನ್ ಎಂಬುದಾಗಿ, ನಿನ್ನ ತಕ್ಕಡಲ್ಲಿ ನೀನು ತೂಗಾಕಲ್ಪಟ್ಟವನಾಗಿ ಎಂಬುದಾಗಿ. ಸೊ ಅದಾದ ನಂತರದಲ್ಲಿ ನೆಬೂಕದ್ನೆಚ್ಚರನ ಒಂದು ಆಳ್ವಿಕೆಯಲ್ಲಿದ್ದಂತ ದಾನಿಯೇಲನು ಇಲ್ಲಿ ನೋಡ್ತೇವೆ, ನೆಬೂಕದ್ನೆಚ್ಚರನು ಆತನ ರಾಜ್ಯ ಮರಣವನ್ನ ಹೊಂದಲ್ಪಡ್ತದೆ. ಅದಾದ ನಂತರದಲ್ಲಿ ಗಮನಿಸುವಾಗ ದೇವರ ಒಂದು ಕಾರ್ಯಗಳನ್ನ ಗಮನಿಸುವಾಗ ಮೇದ್ಯರು ಪರ್ಷಿಯರ ಒಂದು ಸಂದರ್ಭಗಳಲ್ಲಿ ದಾರ್ಯಾವೆಷನ ಆಳ್ವಿಕೆಯನ್ನ ಮಾಡುವುದಕ್ಕೆ ಬರ್ತಾನೆ. ಇಲ್ಲಿ 5ನೇ ಅಧ್ಯಾಯದ 30ನೇ ವಚನದಲ್ಲಿ ಗಮನಿಸುವುದಾದ್ರೆ, ಅದೇ ರಾತ್ರಿಯಲ್ಲಿ ಕಸ್ದಿಯ ರಾಜನಾದಂತ ಬೆಲ್ತೆಶಚ್ಚರನು ಕೊಲ್ಲಲ್ಪಟ್ಟವನಾಗಿ ಮೇದ್ಯನಾದಂತ ದಾರ್ಯಾವೆಷನು ರಾಜ್ಯವನ್ನ ತೆಗೆದುಕೊಂಡು ಅವನ ವಯಸ್ಸು ಹೆಚ್ಚು ಕಡಿಮೆ 62 ಎಂಬುದಾಗಿ ಇಲ್ಲಿ ನೋಡ್ತೇವೆ. ಈ ಒಂದು ಘಟನೆ ನಡೆಯುವಂತ ಸಮಯದಲ್ಲಿ ದಾನಿಯೇಲನ ವಯಸ್ಸು ಸರಿಸುಮಾರು ಒಂದು 80ರಿಂದ 85 ವಯಸ್ಸಿರಬಹುದು ಎಂಬುದಾಗಿ ಇತಿಹಾಸಕಾರರು ಹೇಳುವಂತದ್ದನ್ನ ಇಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ. ನೆಬೂಕದ್ನೆಚ್ಚರನ ಒಂದು ರಾಜ್ಯ ಅಥವಾ ಆತನ ಒಂದು ಆಳ್ವಿಕೆ, ಒಂದು ಬಾಬಿಲೋನ್ ಒಂದು ಆಳ್ವಿಕೆ ಅದು ಮುಗಿದ ನಂತರದ ಅಥವಾ ಬಿದ್ದು ಹೋದ ನಂತರದಲ್ಲಿ ಮೇದ್ಯರು ಪರ್ಷಿಯರಾಗಿರ್ತಕ್ಕಂಥ ದಾರ್ಯಾವೆಷನು ಅಲ್ಲಿ ಈ ಒಂದು ರಾಜ್ಯವನ್ನ ಆಳ್ವಿಕೆಗಾಗಿ ತೆಗೆದುಕೊಂಡು ನಡೆಸುವಂತವನಾಗಿರ್ತಾನೆ. ಇದು ಕ್ರಿಸ್ತ ಪೂರ್ವ 605ರಲ್ಲಿ ಇದು ನಡೆದಿರತಕ್ಕಂತ ಒಂದು ಘಟನೆ ಎಂಬುದಾಗಿ ಅನೇಕ ಇತಿಹಾಸಕಾರರು ಹೇಳುವುದುಂಟು. ಸೊ ಇಲ್ಲಿ ನೋಡ್ತೇವೆ, ಯಾಕೆ ದಾನಿಯೇಲನು ಇಲ್ಲಿ ಈ ರೀತಿಯಾದಂತ ಒಂದು ಸಿಂಹದ ಗವಿಯಲ್ಲಿ ಆತನು ಹಾಕಲ್ಪಟ್ಟನು ಎಂಬುದಾಗಿ ನಾವು ಗಮನಿಸುವಾಗ ನೋಡ್ತೇವೆ. ಬಹಳ ಉನ್ನತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅನೇಕ ರೀತಿಯಾಗಿ ಸಮರ್ಥನು, ಯಾವುದೇ ಕೇಡನ್ನ ಮಾಡದಿರ್ತಕ್ಕಂಥ ವ್ಯಕ್ತಿ, ಯಾವುದೇ ತಪ್ಪನ್ನ ಹೋರಿಸುವುದಕ್ಕೆ ಸಾಧ್ಯವಾಗದಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅನೇಕ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ತನ್ನನ್ನು ತಾನು ನೀತಿವಂತನಾಗಿ ಯಾವುದೇ ಕೆಟ್ಟ ಕಾರ್ಯಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳದೆ ಉತ್ತಮವಾಗಿರ್ತಕ್ಕಂಥ ಒಂದು ಆಡಳಿತವನ್ನ ಮಾಡಲ್ಪಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಈತನಾಗಿದ್ದ. ಸೊ ಈ ಕಾರಣಕ್ಕಾಗಿ ಏನಪ್ಪಾ ಅಂತ ಅಂದ್ರೆ, ರಾಜನಾಗಿರ್ತಕ್ಕಂಥ ದಾರ್ಯಾವೆಷ ಆತನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, 3ನೇ ವಚನದಲ್ಲಿ ಗಮನಿಸುವುದಾದ್ರೆ, ಇದ್ದದ್ರಿಂದ ಅವನು ಮಿಕ್ಕ ಮುಖ್ಯ ಅಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದ ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಲ್ಪಟ್ಟಿದ್ದನೆಂಬುದಾಗಿ. ಅಂದ್ರೆ ರಾಜ್ಯದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಧಿಕಾರವನ್ನ ಆತನಿಗೆ ನೀಡಬೇಕು, ಆತನನ್ನ ಒಂದು ಉನ್ನತ ಅಧಿಕಾರದಲ್ಲಿ, ಉನ್ನತ ಹುದ್ದೆಯಲ್ಲಿ ನಡೆಸಬೇಕೆಂಬುದಾಗಿ ಆತನು ರಾಜನಾಗಿರ್ತಕ್ಕಂಥ ದಾರ್ಯಾವೆಷನ ಆತನು
ಅಂದುಕೊಳ್ಪಟ್ಟಿದೆ. ಇಲ್ಲಿ ನೋಡ್ತೇವೆ ದಾರ್ಯಾವೇಶ ಯಾಕೆ ಇಲ್ಲಿ ದಾನಿಯೇಲನ ಮೇಲೆ ಆ ರೀತಿಯಾಗಿರ್ತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡಿದ್ದ ಅಂತ ಅಂದ್ರೆ, ಬಹಳ ನಿಷ್ಠಾವಂತವಾದಂತ ಒಬ್ಬ ವ್ಯಕ್ತಿ, ಯಾವುದೇ ಕೇಡನ್ನ ಆತನು ಮಾಡದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಲ್ಲಿ ನೋಡ್ತೇವೆ ದಾಸರಾಗಿ ಅಥವಾ ಒಂದು ರೀತಿಯಾಗಿ ಬಾಬಿಲೋನಿನ ಒಂದು ಆಳ್ವಿಕೆ ಸಮಯದಲ್ಲಿ ನೆಬೂಕದ್ನೆಚ್ಚರನ ಒಂದು ಆಳ್ವಿಕೆಯಲ್ಲಿದ್ದ. ಅದಾದ ನಂತರದಲ್ಲಿ ದಾರ್ಯಾವೇಶನ ಒಂದು ಆಳ್ವಿಕೆ ಅದು ಬರ್ತಾ ಇದೆ. ಆ ಸಂದರ್ಭದಲ್ಲೂ ಕೂಡ ಯಥಾ ಪ್ರಕಾರವಾಗಿ ಆತನ ಏನ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ, ದೇವರಿಗೆ ನಂಬಿಗಸ್ತನಾಗಿ ದೇವರು ಹೇಳುವಂತ ರೀತಿಯಲ್ಲಿ ಆತನು ನಡೀತಾ ಇದ್ದಾನೆ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಅಲ್ಲಿರ್ತಕ್ಕಂಥ ದೇಶಾಧಿಪತಿಗಳು ಈತನ ಮೇಲೆ ಏನಾದ್ರೂ ತಪ್ಪನ್ನು ಹೊರಿಸ್ಬೇಕು, ಏನಾದ್ರೂ ಮಾಡಿ ಇವನನ್ನ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಇವನನ್ನ ಏನಾದ್ರೂ ಮಾಡಿ ಇವನ ಮೇಲೆ ತಪ್ಪು ಹೊರಿಸ್ಬೇಕೆಂಬುದಾಗಿ ಹೇಳ್ತಾರೆ. ಸೊ ಹಾಗಾಗಿ ಬೇರೆ ಯಾವ್ದ್ರಲ್ಲೂ ಕೂಡ ತಪ್ಪನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, 5ನೇ ವಚನದಲ್ಲಿ ಗಮನಿಸುವುದಾದ್ರೆ, ದೇವ ಧರ್ಮದ ಮೂಲಕವೇ ಹೊರತು ಇನ್ಯಾವುದರಲ್ಲಿಯೂ ಕೂಡ ನಮಗೆ ಅವಕಾಶ ಸಿಗುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಆತನ ಆರಾಧಿಸುವಂತ ದೇವರ ಒಂದು ಮೂಲಕವಾಗಿಯೇ ತಪ್ಪು ಹೊರಿಸುವುದಕ್ಕೆ ಸಾಧ್ಯವಾಗ್ತದೆ ಹೊರತು ಬೇರೆ ಯಾವುದರಿಂದಲೂ ಕೂಡ ಸಾಧ್ಯ ಇಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಸೊ ಹಾಗಾಗಿ ಏನ್ ಮಾಡ್ತಿದಾರೆ ಅಂತ ಅಂದ್ರೆ, ಎಷ್ಟರ ಮಟ್ಟಿಗೆ ಅವರೊಂದು ಪಿತೂರಿಯನ್ನ ಹೂಡ್ತಾ ಇದ್ದಾರೆ ಅಂತ ಅಂದ್ರೆ, ಅದಕ್ಕೆ ಒಂದು ರೀತಿಯಾಗಿ ಮೂರ್ತಿನ ಮಾಡಬೇಕು, ಕೇವಲ 30 ದಿವಸಗಳವರೆಗೂ ಬೇರೆ ಯಾವುದೇ ದೇವರುಗಳನ್ನ ಪೂಜಿಸಬಾರದು, ಯಾವುದೇ ದೇವರುಗಳಿಗೆ ಅಡ್ಡ ಬೀಳಬಾರ್ದು, ಕೇವಲ ನಿಮಗೆ ಮಾತ್ರ ಅದನ್ನ ಸಲ್ಲಿಸಬೇಕೆಂಬುದಾಗಿ ಹೇಳಿದ ನಂತರದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ರದ್ದಾಗದೇ ಇರ್ತಕ್ಕಂಥ ಮೇದ್ಯರ ಆ ಒಂದು ಶಾಸನಕ್ಕೆ ರುಜು ಮಾಡಬೇಕೆಂಬುದಾಗಿ. ಒಂದ್ ವೇಳೆ ಆ ಒಂದು ಶಾಸನ ಹೇಗೆ ಅಂತಂದ್ರೆ, ಒಂದು ಸತ್ರಿ ಆ ಒಂದು ಶಾಸನ ಅದು ರುಜು ಆಯ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಹಿಂತೆಗೆಯುವಂತ ಒಂದು ಮಾತೇ ಇಲ್ಲ. ಸೊ ಹಾಗಾಗಿ ಆ ರೀತಿಯಾದಂತ ಒಂದು ಶಾಸನವನ್ನ ಆತನ ಮೇಲೆ ಹೊರಡಿಸ್ತಾರೆ. ಸೊ ಹಾಗಾಗಿ ಇವ್ರು ಮೊದ್ಲೇ ಯಾರೇ ಅನ್ಕೊಂಡ್ರು ಕೂಡ ಪರವಾಗಿಲ್ಲ ಎಂಬುದಾಗಿ ತನ್ನ ಯಥಾ ಪ್ರಕಾರವಾಗಿ ತನ್ನ ಕೊಠಡಿಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದಗಳಿಲ್ಲದೆ ಇರ್ತಕ್ಕಂತ ಒಂದು ಕಿಟಕಿಯ ಮಹಡಿಗೆ ಹೋಗಿ ಯಥಾ ಪ್ರಕಾರವಾಗಿ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂತ ಸಂದರ್ಭದಲ್ಲಿ ಗುಂಪಾಗಿ ಆ ಒಂದು ಮುಖ್ಯಾಧಿಕಾರಿಗಳಾಗಿರಬಹುದು, ಆ ಒಂದು ಜನಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಮೊದಲೇ ಇವನ್ ಮೇಲೆ ತಪ್ಪನ್ನು ಹೊರಿಸುವುದಕ್ಕೆ ಬರ್ತಾ ಇದ್ದಾರೆ. ಸೊ ಅವ್ರ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಗುಂಪಾಗಿ ಆತನನ್ನ ಹಿಡಿತಾ ಇದ್ದಾರೆ, ಹಿಡಿದು ರಾಜನ್ಗೆ ಒಪ್ಪಿಸ್ತಾ ಇದ್ದಾರೆ. ರಾಜ ಬಹಳ ಕಷ್ಟ ಪಡ್ತಾನೆ, ಪಾಪ ಇವನು ಏನು ತಪ್ಪನ್ನ ಮಾಡಿರುದಿಲ್ಲ ಎಂಬುದಾಗಿ ಗೊತ್ತಿರ್ತದೆ. ಆದ್ರೂ ಕೂಡ 14ನೇ ವಚನದಲ್ಲಿ ಗಮನಿಸುವಾಗ, ರಾಜನು ಈ ಮಾತುಗಳನ್ನ ಕೇಳಿ ಬಹಳ ವ್ಯಸನಗೊಂಡು ದಾನಿಯೇಲನನ್ನು ತಪ್ಪಿಸಬೇಕೆಂದು ಮನಸ್ಸು ಮಾಡಿ ಇವನನ್ನ ಹೇಗೆ ರಕ್ಷಿಸಲಿ ಎಂಬುದಾಗಿ ಸೂರ್ಯಾಸ್ತಮಾನದ ತನಕ ಪ್ರಯಾಸ ಪಟ್ಟನು ಎಂಬುದು. ಕೇವಲ 1 ನಿಮಿಷ 2 ನಿಮಿಷ ಅಲ್ಲ, ಬೆಳಗಿದ್ದ ಸಂಜೆವರೆಗೂ ಏನಪ್ಪಾ ಅಂತಂದ್ರೆ ಪ್ರಯಾಸ ಪಡ್ತಾ ಇದ್ದಾನೆ. ಆದ್ರೂ ಕೂಡ ಜನಗಳು ಏನಪ್ಪಾ ಅಂತಂದ್ರೆ, ಇಲ್ಲ, ಶಾಸನಕ್ಕೆ ರುಜುವಾಗಿರ್ತಕ್ಕಂತ ಒಂದು ಶಾಸನವು ಅದಾಗಲ್ಪಟ್ಟಿದೆ, ಹಾಗಾಗಿ ಖಂಡಿತವಾಗಿ ಆತನನ್ನ ಆ ಒಂದು ಸಿಂಹದ ಗವಿಗಳಲ್ಲಿ ಹಾಕ್ಬೇಕು ಎಂಬುದಾಗಿ. ಸೊ ಹಾಗಾಗಿ ಒಲ್ಲದ ಮನಸ್ಸಿನಿಂದ ರಾಜ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರಪ್ಪ ಅಂದ್ರೆ, ದಾನಿಯೇಲನ ಸಿಂಹದ ಗವಿಗಳಿಗೆ ಹಾಕುವುದಕ್ಕೆ ಹೇಳ್ತಾನೆ. ಅದಾದ ನಂತರದಲ್ಲಿ ಆತನ ಒಂದು ಮಾತನ್ನ ಹೇಳ್ತೇನೆ ಏನಪ್ಪಾ ಅಂತಂದ್ರೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಿ ಹರಸಲಿ ಎಂಬುದಾಗಿ. ಸೊ ದಾನಿಯೇಲನಿಗೆ ಆ ರೀತಿಯಾಗಿ ಆ ಒಂದು ದಾರ್ಯಾವೇಶನು ಆ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಸೊ ಅದಾದ ನಂತರದಲ್ಲಿ ಆ ಒಂದು ಗುಹೆಗೆ ಬಂಡೆಯನ್ನ ಮುಚ್ಚಲ್ಪಡ್ತಾರೆ. ಅದಾದ ನಂತರದಲ್ಲಿ ರಾತ್ರಿ ಎಲ್ಲ ಈತನಿಗೆ ನಿದ್ದೆ ಇಲ್ಲ, ಉಪವಾಸದಿಂದ ಅಲ್ಲಿ ನೋಡ್ತೇವೆ. ಯಾರಾದ್ರೂ ತಪ್ಪನ್ನ ಮಾಡಿದಾರೆ ಎಂಬುದಾಗಿ ಹೇಳುವುದಾದ್ರೆ, ಅರಸ ಏನ್ ಮಾಡ್ತಾನೆ ಅಂತಂದ್ರೆ, ತಮ್ಮ ಒಂದು ವಿನೋದವಾಗಿರ್ತಕ್ಕಂತ ಒಂದು ವಾದ್ಯಗಳ ಮೂಲಕವಾಗಿ ರಾತ್ರಿ ಎಲ್ಲ ಸಮಯವನ್ನ ಕಳೀತಾರೆ. ಆದ್ರೆ ಈತನನ್ನು ಗಮನಿಸಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತ ಒಂದು ವಿನೋದವಾಗಿರ್ತಕ್ಕಂತ ಒಂದು ವಾದ್ಯಗಳನ್ನ ಆತನು ಕೇಳಿಸಿಕೊಳ್ಳದೆ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಉಪವಾಸದಿಂದ ಆತನು ಕಳೀತಾ ಇದ್ದಾನೆ. ಉಪವಾಸದಿಂದ ಕಳೆದ ನಂತರದಲ್ಲಿ ಮಾರನೆಯ ದಿವಸ ಬೆಳಗ್ಗೆನೆ ಎದ್ದು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಸಿಂಹದ ಗವಿಗಳಿಗೆ ಹೋಗಿ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ದಾನಿಯೇಲನ
ದುಃಖದ ಧ್ವನಿಯಿಂದ ಕೇಳ್ತಾ ಇದ್ದಾನೆ. ಅದಾದ ನಂತರದಲ್ಲಿ ದಾನಿಯೇಲ ಹೇಳ್ತಾನೆ, ಅರಸನೇ ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತರನ್ನು ಕಳುಹಿಸಿ ಸಿಂಹದ ಬಾಯನ್ನ ಬಂಧಿಸಿ ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ ಎಂಬುದಾಗಿ. ಯಾಕೆಂದ್ರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೆ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಇಲ್ಲಿ ನೋಡ್ತೇವೆ, ಸೊ ಈ ರೀತಿಯಾಗಿ ದೇವರು ಆತನನ್ನ ಸಿಂಹದ ಗವಿಯೊಳಗೆ ಆತನನ್ನ ತಪ್ಪಿಸಿ ಆತನ ಜೊತೆ ಇದ್ದು ನಡೆಸಲ್ಪಟ್ಟಿದ್ದಾರೆ. ಅದಾದ ನಂತರದಲ್ಲಿ ಈ ವ್ಯಕ್ತಿ ಹೇಳುವಂತ ಒಂದು ವಾಕ್ಯವನ್ನ, ಒಂದು ಮಾತನ್ನ ಗಮನಿಸುವುದಾದ್ರೆ ಅದೇನ್ ಹೇಳ್ತದೆ ಅಂತಂದ್ರೆ 25ರಿಂದ 26ನೇ ವಚನದಲ್ಲಿ ಗಮನಿಸುವುದಾದ್ರೆ, ಸಕಲ ಕುಲ ಭಾಷೆಗಳವರೆಗೆ ಈ ಪ್ರಸಿದ್ಧವಾದಂತ ಪತ್ರವನ್ನ ಬರೆಸ್ತಾನೆ. ಏನಂತ ಅಂದ್ರೆ, ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂಬುದಾಗಿ ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು, ಆತನ ರಾಜ್ಯವು ಎಂದಿಗೂ ಅಳಿಯದು, ಆತನ ಆಳ್ವಿಕೆಯು ಶಾಶ್ವತವಾಗಿ ಇರುವುದು ಎಂಬುದಾಗಿ. ಇಲ್ಲಿ ನೋಡ್ತೇವೆ ಅನೇಕ ರೀತಿಯಾಗಿ ಜೀವನದಲ್ಲಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಯಾವ ರೀತಿಯಾಗಿ ದಾನಿಯೇಲನನ್ನ ಒಂದು ಸಿಂಹದ ಗವಿಗಳಿಗೆ ಹಾಕ್ಬೇಕೆಂಬುದಾಗಿ ಅಂದುಕೊಳ್ತಾ ಇದ್ರು, ಅದೇ ರೀತಿಯಾಗಿ ಅನೇಕರು ನಮ್ಮ ಸೇವೆ ಭಾಗದಲ್ಲಾಗಿರ್ಬೋದು ಅಥವಾ ನಮ್ಮ ಒಂದು ವೈಯಕ್ತಿಕ ಜೀವಿತದಲ್ಲಿ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅನೇಕರು ನಮ್ಮನ್ನ ಏನ್ ಮಾಡ್ಬೇಕು ಅಂತಂದ್ರೆ ತುಳಿದು ಹಾಕ್ಬೇಕು, ಅಥವಾ ನಮ್ಮನ್ನ ಕೆಳಗಡೆ ತಳ್ಳಬೇಕು, ಅಥವಾ ಒಂದ್ ರೀತಿಯಾಗಿರ್ತಕ್ಕಂತ ಆ ಒಂದು ಗೊಂಡಿಯೊಳಗೆ ನಮ್ಮನ್ನ ತಳ್ಳಿ ಬಿಡ್ಬೇಕೆಂಬುದಾಗಿ ಅಂದ್ಕೊಳ್ತಾರೆ. ಸೊ ಆದ್ರೆ ಯಾವಾಗ ನಾವು ದೇವರ ವಾಕ್ಯದಂತೆ ದೇವರಿಗೆ ನಂಬಿಗಸ್ತಿಕೆ ಉಳ್ಳವರಾಗಿ ನಾವು ನಡೆದುಕೊಳ್ಕೊಳ್ತೇವೋ, ದೇವರು ಇಲ್ಲಿ ನೋಡ್ತೇವೆ 21-22ನೇ ವಚನದಲ್ಲಿ ನಾವು ಗಮನಿಸುವಾಗ, ತನ್ನ ದೂತನನ್ನ ಕಳುಹಿಸಿ ಸಿಂಹದ ಬಾಯಿಯನ್ನ ಆತನು ಮುಚ್ಚಲ್ಪಟ್ಟನು ಎಂಬುದಾಗಿ. ಸೊ ಅದೇ ರೀತಿಯಾಗಿ ಯಾರೆಲ್ಲಾ ನಮ್ಗೆ ಕೇಡನ್ನ ಉಂಟು ಮಾಡ್ಬೇಕೆಂಬುದಾಗಿ ಅಂದ್ಕೊಳ್ತಾರೋ, ಯಾರೆಲ್ಲ ನಮಗೆ ಒಂದು ರೀತಿಯಾಗಿರ್ತಕ್ಕಂತ ಸಮಸ್ಯೆಗಳನ್ನು ಉಂಟು ಮಾಡ್ಬೇಕೆಂಬುದಾಗಿ ಅಂದ್ಕೊಳ್ತಾರೋ, ಅನೇಕ ರೀತಿಯಾಗಿರ್ತಕ್ಕಂತ ಒಂದು ಕೇಡನ್ನ ಉಂಟು ಮಾಡ್ಬೇಕು ಎಂಬುದಾಗಿ ಅನೇಕರು ಅಂದುಕೊಳ್ಳುವಂತ ಸಂದರ್ಭದಲ್ಲೂ ಸಹ ದೇವರು ನೋಡ್ತೇವೆ ನಮ್ಮನ್ನ ಕಾಪಾಡಿ ನಡೆಸುವಂತವನಾಗಿದ್ದಾನೆ. ಈಗ ನೋಡ್ತೇವೆ ಅಲ್ಲಿ ಆತನು ಹೇಗಾದ್ರೂ ಮಾಡಿ ತನ್ನನ್ನು ರಕ್ಷಿಸ್ಕೊಳ್ಬೇಕು ಎಂಬುದಾಗಿ ಅಂದುಕೊಳ್ಳುವುದಕ್ಕಿಂತ ಬದಲಾಗಿ ತಾನು ನಂಬಿಗಸ್ತಿಕೆ ಉಳ್ಳವನಾಗಿ ದೇವರಿಗೆ ತನ್ನನ್ನು ಕರೆದಿರ್ತಕ್ಕಂಥ ದೇವರು ಆತನು ನಂಬಿಗಸ್ತನು, ಆತನು ನಡೆಸ್ತಾನೆಂಬುವಂತ ರೀತಿಯಲ್ಲಿ ದೇವರಿಗೆ ನಂಬಿಗಸ್ತನಾಗಿ ಆತನು ಜೀವಿಸುವಂತದನ್ನ ನಾವು ಗಮನಿಸುವಂತವರು ಆಗಲ್ಪಟ್ಟಿದ್ದೇವೆ. ಅದು ಮಾತ್ರ ಅಲ್ಲದೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯಾರು ಆತನ ನಾಮವನ್ನ ಉನ್ನತಪಡಿಸ್ತಾರೋ, ಯಾರು ಆತನ ನಾಮವನ್ನ ಕೈಗೊಂಡು ನಡೀತಾರೋ, ಯಾರು ಆತನ ಮೇಲೆ ನಂಬಿಕೆ ನೆಟ್ಟವರಾಗಿ ಕಾಣಲ್ಪಡ್ತಾರೋ, ದೇವರು ಅಂತವರನ್ನ ಉನ್ನತ ಸ್ಥಿತಿಗೆ ತರುವಂತದನ್ನ ನಾವು ಗಮನಿಸ್ತೇವೆ. ಇಲ್ಲಿ ನೋಡ್ತೇವೆ, ಯೋಸೇಫನನ್ನ ಗಮನಿಸುವಾಗಲೂ ಸಹ ಆತನು ಉನ್ನತನಾಗಿ ಯಾವುದೇ ತಪ್ಪುಗಳನ್ನ ಮಾಡದೇ ಇರುವಂತವನಾಗಿ ದೇವರ ನಾಮವನ್ನ ಮಹಿಮೆ ಪಡಿಸದಂತ ಕಾರಣದಿಂದಾಗಿ ದೇವರು ತಕ್ಕ ಸಮಯದಲ್ಲಿ ಆತನನ್ನ ಉನ್ನತಕ್ಕೆ ಏರಿಸಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸುವಂತವರಾಗಿದ್ದೇವೆ. ಇಲ್ಲಿ ನೋಡ್ತೇವೆ, ಯಾಕೆ ರಾಜ ಬಂದ್ಬಿಟ್ಟು ಆತನು ದಾನಿಯೇಲನ ಅಷ್ಟರ ಮಟ್ಟಿಗೆ ಆತನು ನಂಬಲ್ಪಟ್ಟಿದ್ದ, ಅಥವಾ ಅಷ್ಟರ ಮಟ್ಟಿಗೆ ಆತನು ದಾನಿಯೇಲನನ್ನ ಆತನು ಒಂದು ರೀತಿಯಾಗಿ ಆತನ ಸಿಂಹದ ಗವಿಗಳಿಗೆ ಹಾಕಿದಾಗ ಅಷ್ಟು ಬಹಳ ದುಃಖದ ವ್ಯಥೆ ಉಳ್ಳವನಾಗಿ ಆತನು ಕಾಣ್ತಾ ಇದ್ದ ಎಂಬುದಾಗಿ ಗಮನಿಸುವಾಗ, ಅಲ್ಲಿ ದಾನಿಯೇಲ ಏನ್ ಮಾಡಿದ ಅಂತಂದ್ರೆ, ಅಧಿಕಾರವನ್ನ ಆತನು ಸಂಪಾದನೆ ಮಾಡ್ಲಿಲ್ಲ, ಅಥವಾ ದೊಡ್ಡ ಏನಪ್ಪಾ ಅಂತಂದ್ರೆ ಜಾಸ್ತಿ ಹಣವನ್ನೆಲ್ಲ ಆತನು ಸಂಪಾದನೆ ಮಾಡಿ ಇಟ್ಟುಕೊಂಡಿರ್ಲಿಲ್ಲ. ಬದಲಾಗಿ ಆತನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 1ನೇ ವಚನದಲ್ಲಿ ಗಮನಿಸುವುದಾದ್ರೆ, ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತಲೂ ಸ್ಫೂರ್ತಿಯೇ ಅಮೂಲ್ಯ ಎಂಬುದಾಗಿ. ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಎಂಬುದಾಗಿ. ಸೊ ಹಾಗಾಗಿ ಇಲ್ಲಿ ದಾನಿಯೇಲ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ರಾಜ ಬಂದ್ಬಿಟ್ಟು ಅವನನ್ನ ಒಳ್ಳೆ ಏನಪ್ಪಾ ಅಂತಂದ್ರೆ ಎಲ್ಲಾ ಅಧಿಕಾರಿಗಳಿಗೆ ಮೇಲಾಗಿ ಆತನನ್ನು ನೇಮಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಆತನು ಎಲ್ಲವನ್ನ ಏನಪ್ಪಾ ಅಂತಂದ್ರೆ ಆಸೆಯಿಂದ ಆತನು ಇದು ಮಾಡಕ್ ನೋಡ್ಲಿಲ್ಲ. ಬದಲಾಗಿ
ಆತನ ಏನ್ ಮಾಡಿದ್ದಾನೆ ಅಂತಂದ್ರೆ ಒಳ್ಳೆ ಹೆಸರನ್ನ ಪಡೆದುಕೊಳ್ಪಟ್ಟಿದ್ದಾನೆ ರಾಜನ ಬಳಿಯಲ್ಲಿ. ಸೊ ಹಾಗಾಗಿ ರಾಜ ಆತನನ್ನ ಸಿಂಹದ ಗವಿಗಳಲ್ಲಿ ಹಾಕಲ್ಪಡುವಂತ ಸಮಯದಲ್ಲಿ ಬಹಳ ದುಃಖವುಳ್ಳವನಾಗಿ ಕಾಣ್ತಾ ಇದ್ದಾನೆ. ಅದಾದ ನಂತರದಲ್ಲಿ ಗಮನಿಸುವಾಗ ದಾನಿಯೇಲನ ಒಂದು ಏನಪ್ಪಾ ಅಂತಂದ್ರೆ ವಿಚಾರದಲ್ಲಿ ನಾವು ಗಮನಿಸುವುದಾದ್ರೆ, ಏನೇ ಆದ್ರೂ ಕೂಡ, ಏನೇ ಬಂದ್ರು ಕೂಡ ಆತನು ಏನಪ್ಪಾ ಅಂತಂದ್ರೆ ಯಥಾ ಪ್ರಕಾರವಾಗಿ ಆತನು ದಿನಕ್ಕೆ 3 ಆವರ್ತಿ, ಏನೇ ಬಂದ್ರು ಕೂಡ, ಯಾವುದೇ ಸಮಸ್ಯೆಗಳಾದ್ರೂ ಕೂಡ, ಎಲ್ಲೇ ಏನೇ ಇದ್ರು ಕೂಡ ಆತನು ದಿನಕ್ಕೆ 3 ಆವರ್ತಿ ಆತನು ಪ್ರಾರ್ಥನೆ ಆತನ ಜೀವಿತದ ಒಂದು ಭಾಗವಾಗಿತ್ತು. ಸೊ ಹಾಗಾಗಿ ದೇವರು ಆ ಒಂದು ಪ್ರಾರ್ಥನೆಯಲ್ಲಿ ಇರುವಾಗಲೂ ದೇವರ ಸಮ್ಮುಖದಲ್ಲಿ ಆತನ ಕಳೀತಾ ಇದ್ದಂತ ಕಾರಣದಿಂದಾಗಿ ಸಿಂಹದ ಬಾಯಿಯನ್ನ ಮುಚ್ಚಿ ಹಾಕಿ ದೇವರು ಆತನನ್ನ ಕಾಪಾಡುವಂತವನಾಗಿದ್ದಾನೆ. ಅದಾದ ನಂತರದಲ್ಲಿ ಗಮನಿಸುವಾಗ ಆ ಒಂದು ಕಷ್ಟಕರವಾದಂತ ಪರಿಸ್ಥಿತಿ ಅಲ್ಲಿ ಯಾವ ರೀತಿಯಾಗಿ ಬದಲಾಯಿತು ಅಂತಂದ್ರೆ, ಒಂದು ದೊಡ್ಡದಾದಂತ ಒಂದು ಸಾಕ್ಷಿಯಾಗಿ ಬದಲಾಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಅಲ್ಲಿ ದಾನಿಯೇಲನ ಆತನು ಆ ಒಂದು ಸಾಕ್ಷಿಯನ್ನು ಹೇಳ್ತಾ ಇಲ್ಲ, ಬದಲಾಗಿ ರಾಜನೇ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಪತ್ರವನ್ನ ಬರೆಸ್ತಾ ಇದ್ದಾನೆ. ಅದೇನಪ್ಪಾ ಅಂತಂದ್ರೆ, ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು ಎಂಬುದಾಗಿ ಆತನು ಏನ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಆಜ್ಞೆಯನ್ನು ಹೊರಡಿಸ್ತಾ ಇದ್ದಾನೆ. ಕೇವಲ ಬರೀತಾ ಇಲ್ಲ, ಬದಲಾಗಿ ಆಜ್ಞೆಯನ್ನು ಹೊರಡಿಸ್ತಾ ಇದ್ದಾನೆ. ಆತನೇ ಜೀವ ಸ್ವರೂಪನಾದಂತ ಸನಾತನ ದೇವರು ಎಂಬುದಾಗಿ. ಸೊ ಹಾಗಾಗಿ ಆ ಒಂದು ಸಿಂಹದ ಗವಿ ಅಲ್ಲಿ ನೋಡ್ತೇವೆ, ಆತನಿಗೆ ಏನಾಯ್ತು ಅಂತ ಅಂದ್ರೆ ಒಂದು ಸಾಕ್ಷಿಗಾಗಿ ಒಂದು ರೀತಿಯಾದಂತ ಮೇಜಾಗಿ ಆತನಿಗೆ ಬದಲಾಗ್ತು. ಇಲ್ಲಿ ನೋಡ್ತೇವೆ, ನಾವ್ ಅನ್ಕೊಳ್ತೀವಿ ಕೇವಲ ನಮ್ಗೆ ಏನಾದ್ರು ಏನಪ್ಪಾ ಅಂತಂದ್ರೆ ಮುಂದೆ ಸಭೆಯ ಮೇಲ್ಗಡೆ ನಿಂತ್ಕೊಂಡು ಮಾತನಾಡೋದಕ್ಕೆ ಮಾತ್ರ ಸಮಯ ಸಿಕ್ಕರೆ ನಾವು ಸಾಕ್ಷಿಯನ್ನು ಹೇಳ್ತೀವಿ ಅಥವಾ ಹಾಗೆ ಎಂಬುದಾಗಿ. ಆ ರೀತಿಯಾಗೆಲ್ಲ ದೇವರು ಎಲ್ಲೇ ಇದ್ರು ಕೂಡ, ನಿನ್ನ ಪರಿಸ್ಥಿತಿ ಹೇಗೆ ಇದ್ರು ಕೂಡ ದೇವರು ಅದನ್ನ ಆತನ ಒಂದು ಮಹಿಮೆಗಾಗಿ ಉಪಯೋಗಿಸುವಂತ ದೇವರು ಆತನಾಗಿದ್ದಾನೆ. ಸೊ ಹಾಗಾಗಿ ಇಲ್ಲಿ ನೋಡ್ತೇವೆ 23ನೇ ವಚನದಲ್ಲಿ ನಾವು ಗಮನಿಸುವುದಾದರೆ, ಆತನು ಗವಿಯೊಳಗಿಂದ ಮೇಲಕ್ಕೆತ್ತಲ್ಪಡಬೇಕೆಂದು ಅಪ್ಪಣೆ ಮಾಡಲು ಅಲ್ಲಿಂದ ಮೇಲಕ್ಕೆತ್ತಿದರು. ಅವನು ತನ್ನ ದೇವರಲ್ಲಿ ಭರವಸವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಲಿಲ್ಲ ಎಂಬುದಾಗಿ. ಸೊ ಯಾರೆಲ್ಲ ನಾವು ದೇವರ ಮೇಲೆ ಭರವಸೆ ಇಡ್ತೀವೋ ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಲೋಕದಲ್ಲಿ ಅನೇಕ ಕಷ್ಟಗಳು ಬರ್ತವೆ, ಅನೇಕ ಹಿಂಸೆಗಳು ಬರ್ತವೆ. ಅದರಲ್ಲೂ ವಿಶೇಷವಾಗಿ ಸೇವೆಯಲ್ಲಿರ್ತಕ್ಕಂಥ ಸೇವಕರುಗಳಿಗೆ ಏನಪ್ಪಾ ಅಂತಂದ್ರೆ ಬೇರೆ ವಿಚಾರದಲ್ಲಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಯಾವ್ದ್ರಲ್ಲೂ ಕೂಡ ತಪ್ಪನ್ನು ಹೊರಿಸುವುದಕ್ಕೆ ಏನಂತ ಹೇಳ್ತಾರೆ ಅಂತಂದ್ರೆ ಒಂದು ವಿಚಾರ ಸಿಗೋದಿಲ್ಲ. ಸೇವೆ ವಿಚಾರದಲ್ಲಿ ಅವ್ರನ್ನ ತಪ್ಪೊರಿಸ್ಬೇಕೆಂಬುದಾಗಿ ಅನೇಕರು ಅಂದ್ಕೊಳ್ತಾರೆ. ಇಲ್ಲಿ ಯಾವ ರೀತಿಯಾಗಿ ದಾನಿಯೇಲನನ್ನ ಅವನ ದೇವ ಧರ್ಮದ ಮೂಲಕವಾಗಿ ಅವನನ್ನು ಸಿಕ್ಕಿ ಹಾಕ್ಬೇಕೆಂಬುದಾಗಿ ಅಂದ್ಕೊಳ್ತಾ ಇದ್ದಾರೋ, ಅದೇ ರೀತಿಯಾಗಿ ನಾವು ಸೇವೆಯಲ್ಲಿ ಅನೇಕರು ಸೇವಕರು ಸೇವೆಯಲ್ಲಿದ್ದೀರಿ. ಇದು ಸೇವೆಯ ಭಾಗದಲ್ಲಿ ಇವ್ರನ್ನ ಏನಾದ್ರೂ ಮಾಡಿ ಇವ್ರನ್ನ ಏನಪ್ಪಾ ಅಂತಂದ್ರೆ ಮುಚ್ಚಿ ಹಾಕ್ಬೇಕು ಅಥವಾ ಇವರನ್ನ ಕೆಳಗಡೆ ತಳ್ಳಬೇಕು, ಇವರನ್ನ ಕೆಡಿಸ್ಬೇಕು ಎಂಬುದಾಗಿ ಸೈತಾನನು ಅದನ್ನು ಹೊಂಚು ಹಾಕುವಂತವನಾಗಿದ್ದಾನೆ. ಯಾಕೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ಯಾವ ಕ್ಷಣದಲ್ಲಿ ಆತನು ನುಂಗಿ ಹಾಕ್ಲಿ ಎಂಬುದಾಗಿ ಕಾಯುವಂತವನು ಆಗಿದ್ದಾನೆ. ಸೊ ಹಾಗಾಗಿ ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರು ಯಾವತ್ತಿಗೂ ನಮ್ಮನ್ನ ಕೈ ಬಿಡದೆ ಆತನು ನಡೆಸುವಂತವನಾಗಿದ್ದಾನೆ. ದೇವರ ಸಮ್ಮುಖದಲ್ಲಿ ಈ ಒಂದು ಮುಂಚಾನೆ ವೇಳೆ ನಾವು ಒಂದು ವೇಳೆ ಕೇವಲ ದಾನಿಯೇಲನಿಗೆ ಒಂದು ಸಿಂಹದ ಗವಿಯಲ್ಲಿ ಹಾಕಿರ್ತಕ್ಕಂಥದ್ದು ಸಮಸ್ಯೆ ಆಗಿರಬಹುದು. ಆದ್ರೆ ಇವತ್ತಿನ ದಿವಸಗಳಲ್ಲಿ ನಾವು ಪ್ರತಿ ದಿವಸವೂ ಸಿಂಹದ ಗವಿಯಲ್ಲಿ ಬೀಳುವಂತೆ ಸೈತಾನ ನಮಗೆ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದಾನೆ. ಕೌಟುಂಬಿಕವಾಗಿರ್ತಕ್ಕಂಥ ಸಮಸ್ಯೆಗಳಾಗಿರಬಹುದು, ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳಾಗಿರಬಹುದು, ಅಥವಾ ಸಾಮಾಜಿಕವಾಗಿ ಅಥವಾ ನಮ್ಮ ಸ್ಥಳಗಳಿಂದ ಅಥವಾ ನಮ್ಮ ನೆರೆಯವರಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ಆಗಿರಬಹುದು. ಹೇಗಾದ್ರೂ ಮಾಡಿ ಇವ್ರನ್ನ ಕೆಳಗಡೆ ತಳ್ಳಿ ಹಾಕ್ಬೇಕು, ಏನಾದ್ರೂ ಮಾಡಿ ಇವರ ಹೆಸರನ್ನ ಹಾಳು ಮಾಡ್ಬೇಕು, ಏನಾದ್ರೂ ಮಾಡಿ ಇವರನ್ನ ಏನಪ್ಪಾ ಅಂತಂದ್ರೆ ಅವಮಾನ ಪಡಿಸ್ಬೇಕು, ತುಳಿದು ಹಾಕ್ಬೇಕೆಂಬುದಾಗಿ ಸೈತಾನನ್ನು ಅಂದುಕೊಳ್ಳುವಾಗಲೂ ಸಹ ಇಲ್ಲಿ ನೋಡ್ತೇವೆ, ದೇವರು ಅಂತ ಸ್ಥಳದಲ್ಲಿ ಆ ಒಂದು ಸ್ಥಳವನ್ನೇ ಮಹಿಮೆಯ ಸ್ಥಳವಾಗಿ ಆತನ ಸಾಕ್ಷಿಗಾಗಿ ದೇವರು ಉಪಯೋಗಿಸುವಂತವನಾಗಿದ್ದಾನೆ. ಈ ಒಂದು ದಿವಸದಲ್ಲಿ ಸುವಾರ್ತಿಕರ
ಚರಿತ್ರೆಯನ್ನ ನಾವು ಗಮನಿಸುವುದಾದ್ರೆ ಸೇವಕರಾಗಿರ್ತಕ್ಕಂಥ WE ಸ್ಯಾಂಗ್ಸ್ಟರ್ ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಇವ್ರು ಎಲ್ಲಪ್ಪ ಅಂತ ಅಂದ್ರೆ ಇಂಗ್ಲೆಂಡ್ ನಲ್ಲಿ 1900 ಜೂನ್ 5 ಲಂಡನ್ನಿನ ಭಾಗದಲ್ಲಿ ಇವರು ಜನನವನ್ನು ಹೊಂದಲ್ಪಡುತ್ತಾರೆ. ತುಂಬಾ ದೀನ ಕುಟುಂಬದಲ್ಲಿ ಬೆಳೆಯಲ್ಪಟ್ಟಿರ್ತಕ್ಕಂಥ ಇವರು ಕಾರಣಾಂತರಗಳಿಂದ ತಮ್ಮ 15ನೆಯ ವಯಸ್ಸಿನಲ್ಲಿಯೇ ತಾವು ತಮ್ಮ ಒಂದು ವಿದ್ಯಾಭ್ಯಾಸವನ್ನ ಬಿಡಲ್ಪಟ್ಟವರಾಗಿ ಒಂದು ಕಚೇರಿಯಲ್ಲಿ ಸಹಾಯಕ ಹುಡುಗನಾಗಿ ಕೆಲಸವನ್ನ ಪ್ರಾರಂಭಿಸಲ್ಪಡ್ತಾರೆ. ತದನಂತರದಲ್ಲಿ ತಮ್ಮ 16ನೇ ವಯಸ್ಸಿನಲ್ಲಿಯೇ ರಕ್ಷಣೆಯನ್ನು ಹೊಂದಲ್ಪಟ್ಟವರಾಗಿ ತಮ್ಮ ಮೊದಲ ಒಂದು ಪ್ರಸಂಗವನ್ನ 16ನೇ ವಯಸ್ಸಿನಲ್ಲಿಯೇ ಅವರು ಮಾಡಲ್ಪಡ್ತಾರೆ. ಅದಾದ ನಂತರದಲ್ಲಿ ದೇವರು ಉತ್ತಮವಾಗಿ ಅವರನ್ನು ಉಪಯೋಗಿಸಲ್ಪಟ್ಟವರಾಗಿ 17ನೆಯ ವಯಸ್ಸಿನಲ್ಲಿಯೇ ಏನಪ್ಪಾ ಅಂತಂದ್ರೆ ಆ ಒಂದು ಸ್ಥಳೀಯ ಮೆಥಡಿಸ್ಟ್ ಪ್ರಸಂಗಿಯಾಗಿ ದೇವರು ಇವರನ್ನ ಉಪಯೋಗಿಸಲ್ಪಟ್ಟವರಾಗಿ ಅನೇಕರಿಗೆ 1ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅನೇಕರಿಗೆ ಕ್ರಿಸ್ತನನ್ನ ತಿಳಿಯಪಡಿಸುವಂತದರಲ್ಲಿ ಇವರು ಹೆಚ್ಚಿನ ಕಾರ್ಯಗಳನ್ನ ಮಾಡಲ್ಪಡ್ತಾರೆ. ಅದಾದ ನಂತರದಲ್ಲಿ ಏನಪ್ಪಾ ಅಂತಂದ್ರೆ 1939ರವರೆಗೆ ಮೆಥಡಿಸ್ಟ್ ಸಭೆಯಲ್ಲಿ ಸೇವಕರಾಗಿ ಕೆಲಸವನ್ನ ಮಾಡಲ್ಪಟ್ಟಂತ ಇವರು 2ನೇ ಮಹಾಯುದ್ಧದ ಸಮಯದಲ್ಲಿ ಅನೇಕ ರೀತಿಯಾಗಿ ಆ ಒಂದು ಲಂಡನ್ ಆ ಒಂದು ಭಾಗದಲ್ಲಿ ಆ ಒಂದು ಬಾಂಬ್ಗಳ ಸುರಿಮಳೆ ಆಗ್ತಾ ಇದ್ರು ಕೂಡ ಏನಪ್ಪಾ ಅಂತಂದ್ರೆ ಅನೇಕರಿಗೆ ಒಂದು ಆಶ್ರಯ ಸ್ಥಾನವನ್ನ ತಮ್ಮ ಒಂದು ಸಭೆಯ ಒಂದು ಕೆಳ ಮಹಡಿಯಲ್ಲಿ ಒದಗಿಸಿಕೊಡಲ್ಪಟ್ಟವರಾಗಿ ಅನೇಕರನ್ನ ರಕ್ಷಣೆ ಮಾಡಿ ನಡೆಸಲ್ಪಡ್ತಾರೆ. 1950ರಲ್ಲಿ ಮೆಥಡಿಸ್ಟ್ ಸಭೆಯ ಒಬ್ಬ ಪ್ರೆಸಿಡೆಂಟ್ ಆಗಿ ಇವರು ಆಯ್ಕೆಯನ್ನ ಆಗಲ್ಪಡ್ತಾರೆ. ತದನಂತರದಲ್ಲಿ ಅನೇಕ ಪುಸ್ತಕಗಳನ್ನ ಬರೆಯಲ್ಪಟ್ಟಿರ್ತಕ್ಕಂಥ ಇವರು ಒಂದು ಉಪದೇಶದ ಪ್ರಸಂಗದ ಕುರಿತಾಗಿ ಅನೇಕ ಪುಸ್ತಕಗಳನ್ನ ಇವರು ಬರೆಯಲ್ಪಟ್ಟಿರ್ತಾರೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಪವರ್ ಇನ್ ಪ್ರೀಚಿಂಗ್ ಎಂಬುದಾಗಿ, ಅದಾದ ನಂತರದಲ್ಲಿ ಟೀಚರ್ಸ್ ಟು ಪ್ರೇ ಎಂಬುದಾಗಿ, ಈ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳನ್ನ ಬರೆದಿರ್ತಕ್ಕಂಥ ಇವರು 1957ರಲ್ಲಿ ಅನಾರೋಗ್ಯದ ನಿಮಿತ್ತವಾಗಿ ಅನೇಕ ದಿವಸಗಳವರೆಗೆ ಕಷ್ಟವನ್ನ ಅನುಭವಿಸಿದ ನಂತರದಲ್ಲಿ ಇವು ಸಹ ಮೇ 24, 1960ರಲ್ಲಿ ಮರಣವನ್ನ ಹೊಂದಲ್ಪಡ್ತಾರೆ. ಸೊ ಇವರು ಒಂದು ಏನಪ್ಪಾ ಅಂತ ಅಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ವಾಕ್ಯವನ್ನ ಇವರು ನುಡಿದಿರ್ತಕ್ಕಂಥ ಒಂದು ಮಾತು ಏನಪ್ಪಾ ಅಂತ ಅಂದ್ರೆ ಅದು ಏನಂತ ಅಂದ್ರೆ ಇಷ್ಟು ದಿನದಲ್ಲಿ ನನ್ನ ದೇವರು ಜೀವದಿಂದ ಎದ್ದಿದ್ದಾನೆ ಎಂಬುದಾಗಿ ಕೂಗುವುದಕ್ಕೆ ನನಗೆ ಗಂಟಲಿಲ್ಲ. ಇದು ಎಷ್ಟು ಘನಘೋರ ಎಂಬುದಾಗಿ, ಅಂದ್ರೆ ಎಷ್ಟರ ಮಟ್ಟಿಗೆ ದೇವರ ವಾಕ್ಯವನ್ನ ಸಾರಲ್ಪಡಬೇಕು ಎಂಬತಕ್ಕಂಥ ಒಂದು ಆಲೋಚನೆ ಅವರ ಮನಸ್ಸಿನಲ್ಲಿತ್ತು ಎಂಬುದಾಗಿ. ಅಂದ್ರೆ ಇಷ್ಟು ದಿವಸ ಬಂದಿದೆ, ನನ್ನ ದೇವರು ಜೀವದಿಂದ ಎಬ್ಬಿಸಲ್ಪಟ್ಟಿದ್ದಾರೆ, ಆದ್ರೆ ಎಷ್ಟು ಘನಘೋರ ಅದನ್ನ ಕೂಗಿ ಹೇಳುವುದಕ್ಕೆ ನನಗೆ ಗಂಟಲು ಇಲ್ಲ ಎಂಬುದಾಗಿ. ಹಾಗಾಗಿ ಆ ರೀತಿಯಾಗಿ ದೇವರ ಒಂದು ವಾಕ್ಯವನ್ನ ಸಾರುವುದಕ್ಕಾಗಿ ಈ ವ್ಯಕ್ತಿ ತಮ್ಮನ್ನ ತಾವು ಮುಡಿಪಾಗಿ ಇಟ್ಟುಕೊಳ್ಳಲ್ಪಟ್ಟಿದ್ರು ಎಂಬುದಾಗಿ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಲ್ಲಿ ನೋಡ್ತೇವೆ ಈ ಸುವಾರ್ತಿಕರ ಜೀವನದ ಮೂಲಕವಾಗಿ ನಾವು ಗಮನಿಸುವುದಾದ್ರೆ ಎಂತ ಕಷ್ಟಕರವಾದಂತ ಸಮಯದಲ್ಲಾಗಿದ್ರು ಸಹ ನನಗೆ ಏನಪ್ಪಾ ಅಂತಂದ್ರೆ ಅವರಿಗೆ ಗಂಟಲು ಇಲ್ಲದೆ ಇದ್ದಂತ ಸಮಯದಲ್ಲೂ ಸಹ ಪುಸ್ತಕಗಳ ಮೂಲಕವಾಗಿ ತಮ್ಮ ಒಂದು ಉಪದೇಶಗಳನ್ನ ಬರೆಯಲ್ಪಡ್ತಾ ಇದ್ದಾರೆ. ತಮಗೆ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಕ್ರಿಸ್ತನ ಒಂದು ಸುವಾರ್ತೆಯನ್ನು ಸಾರುವುದಕ್ಕೆ ಪ್ರಯಾಸವನ್ನ ಪಡಲ್ಪಟ್ಟಂತ ವ್ಯಕ್ತಿಯಾಗಿ WE ಸ್ಯಾಂಗ್ಸ್ಟರ್ ಅವರು ಕಾಣಿಸಿಕೊಳ್ತಾರೆ. ಅದೇ ರೀತಿಯಾಗಿ ಈ ಒಂದು ದಾನಿಯೇಲನ ಜೀವಿತದಲ್ಲಿ ಗಮನಿಸುವಾಗಲೂ ಸಹ ಕಷ್ಟವು ಬರುವಂತ ಸಮಯದಲ್ಲಿ, ವೈರ್ಯು ಆತನನ್ನ ಸಿಂಹದ ಗವಿಯಲ್ಲಿ ಹಾಕಲ್ಪಡುವಂತ ಸಮಯದಲ್ಲಿ ಆತನು ದೇವರ ಮೇಲೆ ನಂಬಿಗಸ್ತನಾಗಿ ಇರುವಂತದ್ದನ್ನ ಆತನು ಎಂದಿಗೂ ಬಿಡಲಿಲ್ಲ. ಅದೇ ರೀತಿಯಾಗಿ ನಾವುಗಳು ದೇವರಲ್ಲಿ ನಂಬಿಗಸ್ತರಾಗಿ ಜೀವಿಸಲ್ಪಡುವಾಗ ದೇವರು
ನಮ್ಮ ಜೀವಿತದಲ್ಲಿ ಎಂತ ಕಷ್ಟಗಳು, ಎಂತ ವೇದನೆಗಳು, ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇದ್ರು ಕೂಡ ಅಲ್ಲಿ ನೋಡ್ತೇವೆ, ಪರಿಸ್ಥಿತಿ ದಾನಿಯೇಲನ ವಿರುದ್ಧವಾಗಿ ಅಲ್ಲಿ ಕಂಡು ಬಂದ್ರು ಸಹ ಕೊನೆದಾಗಿ ನಾವು ಗಮನಿಸುವಾಗ ದೇವರು ಅದೆಲ್ಲವನ್ನ ಬದಲಾಯಿಸಿ ನಡೆಸಲ್ಪಟ್ಟಿದ್ದಾನೆ. ಅಲ್ಲಿ ನೋಡ್ತೇವೆ, ನೀತಿವಂತನ 7 ಸಾರಿ ಬಿದ್ರು ಕೂಡ ದೇವರು ಅವನನ್ನು ಪುನಃ ಮೇಲಕ್ಕೆ ಎತ್ತಿಸಿ ನಡೆಸುವಂತವರಾಗಿದ್ದಾರೆ ಎಂಬುದಾಗಿ. ಒಂದು ವೇಳೆ ಇವತ್ತು ನಾವು ಬಿದ್ದಿರಬಹುದು ಅಥವಾ ನಾವು ಬೀಳುವಂತ ಪರಿಸ್ಥಿತಿಯಲ್ಲಿ ಇರಬಹುದು, ದೇವರು ಖಂಡಿತವಾಗಿ ನಮ್ಮ ಕೈಗಳನ್ನ ಆತನು ಬಿಡುವುದಕ್ಕೆ ಸಾಧ್ಯನಿಲ್ಲ. ಈಗೋ ನಾನು ನಿಮ್ಮನ್ನ ನನ್ನ ಅಂಗೆಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರು ನಮಗೆ ಅಭಯ ವಚನವನ್ನು ಕೊಡುವಂತವನ್ನಾಗಿದ್ದಾನೆ. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂತ ಮಹಾಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ದೇವ, ಈ ಒಂದು ಮುಂಚಾನೆ ವೇಳೆ ಸ್ವಾಮಿ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಬರ್ಲಿಕ್ಕಾಗುವಂತೆ ಮಾಡಿದಂತ ಸಹಾಯಕ್ಕಾಗಿ ಸ್ತೋತ್ರ ಸ್ವಾಮಿ. ದಾನಿಯೇಲನ ಸಿಂಹದ ಗವಿಗಳಲ್ಲಿರುವಾಗಲೂ ದೇವ ನಿನಗೆ ನೀತಿವಂತನಾಗಿ ಸ್ವಾಮಿ, ನಂಬಿಕೆ ಉಳ್ಳವನಾಗಿ ದೇವ, ಕಷ್ಟಗಳು ಬರುವಾಗಲೂ ಸ್ವಾಮಿ ದೇವ ನಂಬಿಗಸ್ತನಾಗಿ ನಿನ್ನ ಮೂಲಕವಾಗಿ ದೇವ ಒಂದು ಸಿಂಹದ ಗವಿಯಿಂದ ಆತನು ಸುರಕ್ಷಿತವಾಗಿ ಯಾವುದೇ ಹಾನಿಗಳಿಲ್ಲದೆ ದೇವ ಆತನನ್ನ ನಡೆಸಲ್ಪಟ್ಟಿದ್ದೆ. ಆತನ ಜೀವಿತದ ಮೂಲಕವಾಗಿ ದೇವ ಅನೇಕರ ಮಧ್ಯದಲ್ಲಿ ಸಾಕ್ಷಿಯಾಗಿ ನಿಲ್ಲಿಸಲ್ಪಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ ತಂದೆಯ ದೇವರೇ. ನನ್ನ ಸೇವಕರಾಗಿರ್ತಕ್ಕಂಥ ಸ್ಯಾಂಗ್ಸ್ಟರ್ ಅವರ ಮೂಲಕವಾಗಿ ಸ್ವಾಮಿ, ನನ್ನ ದೇವರು ಜೀವದಿಂದ ಎಬ್ಬಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಕೂಗುವುದಕ್ಕೆ ನನಗೆ ಗಂಟಲಿಲ್ಲ ಎಂಬುದಾಗಿ ಹೇಳುವಾಗಲೂ ಸ್ವಾಮಿ ದೇವ, ಆ ಜ್ಞಾನದ ಮೂಲಕವಾಗಿ ಅನೇಕ ಪುಸ್ತಕಗಳನ್ನ ಬರೆಯುವಂತೆ ಸ್ವಾಮಿ ಅವರಿಗೆ ನಿನ್ನ ಸಹಾಯವನ್ನ ಕೊಡಲ್ಪಟ್ಟಿದೆ. ಅದೇ ರೀತಿಯಾಗಿ ಸ್ವಾಮಿ ದೇವ, ಸೇವೆಗೆ ಅನೇಕ ಅಡೆತಡೆಗಳು ಉಂಟಾಗಬಹುದು ಸ್ವಾಮಿ. ಆ ಎಲ್ಲ ಅಡೆತಡೆಗಳನ್ನ ನೀಗಿಸಿ ದೇವ, ಕಷ್ಟಕರವಾದಂತ ಒಂದು ಪರಿಸ್ಥಿತಿಯನ್ನ ದೇವ ಅದು ನಿನ್ನ ಸಾಕ್ಷಿ ಉಳ್ಳಂತ ಸ್ಥಳವಾಗಿ ಮಾರ್ಪಡಿಸಿ ಎಂಬುದಾಗಿ ಪ್ರಾರ್ಥಿಸುತ್ತಾ ರಕ್ಷಕನ ಒಡೆಯನಾದಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುವರಾಗಿದ್ದೇವೆ ನಮ್ಮ ಜೀವವುಳ್ಳ ತಂದೆ ಆ ದೇವರೇ. ಆಮೆನ್.